ನಾಡಿನಾದ್ಯಂತ ದಸರಾ ಹಬ್ಬದ ಸಂಭ್ರಮ ಸಡಗರ ಜೋರಾಗಿ ನಡೀತಾ ಇದೆ. ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕ್ಷಣಗಣನೆ ಆರಂಭ ಆಗಿದೆ. ಸಂಜೆ 4:42ಕ್ಕೆ ಜಂಬೂ ಸವಾರಿಗೆ ಚಾಲನೆ ಕೊಡಲಾಗುತ್ತೆ. 6ನೇ ಬಾರಿ ಚಾಲನೆ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. 5 ಕಿಲೋಮೀಟರ್ ಜಂಬೂ ಸವಾರಿ ಇರುತ್ತೆ. ಮೈಸೂರಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ. ಮೆರವಣಿಗೆಯಲ್ಲಿ 14 ಆನೆಗಳು ಸಾಗಲಿವೆ. ಮಧುವಣಗಿತ್ತಿಯಂತೆ ಮೈಸೂರು ಅರಮನೆ ಸಿಂಗಾರಗೊಂಡಿದೆ. ದಸರಾ ಅನ್ನೋದು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ದಸರಾ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಅದರಲ್ಲೂ ಕೂಡ ಮೈಸೂರು ಅಂತ ಬಂದಾಗ ಇತಿಹಾಸ ಅದು. ಮೈಸೂರಲ್ಲಿ ದಸರಾ ಹಬ್ಬದ ಸಂಭ್ರಮ ಸಡಗರ ಅಂತೂ ಜೋರಾಗಿ ಇರುತ್ತೆ. ಮೆರವಣಿಗೆಯಲ್ಲಿ 14 ಆನೆಗಳು ಕೂಡ ಸಾಗಲಿವೆ. 5 ಕಿಲೋಮೀಟರ್ ತನಕ ಜಂಬೂ ಸವಾರಿ ಇರುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಂದಿ ಧ್ವಜದ ವಿಶೇಷ ಪೂಜೆಯನ್ನು ಕೂಡ ಮಾಡಲಾಗತ್ತೆ. ಸೊ ಅರಮನೆಯಲ್ಲಿ ಸಂಭ್ರಮ ಸಡಗರ ಅಂತೂ ಜೋರಾಗಿ ನಡೀತಾ ಇದೆ. ಬರುವಂಥ ಜನರಿಗೆ ಸ್ತಬ್ಧ ಚಿತ್ರಗಳು ಕೂಡ ಇರುತ್ತೆ, ಕಲಾ ತಂಡಗಳ ಪ್ರದರ್ಶನ ಕೂಡ ಇರುತ್ತೆ. ಅದೆಲ್ಲವನ್ನು ನೋಡೋದಕ್ಕೆ ಜನಸಾಗರ ಇರುವಂಥದ್ದು. ಬರುವಂಥ ಜನರಿಗೆ ಆಸನದ ವ್ಯವಸ್ಥೆ ಕೂಡ ಮಾಡಿಕೊಡಲಾಗಿದೆ. ಕರುನಾಡಿನಲ್ಲಿ ದಸರಾ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ. ಐತಿಹಾಸಿಕ ಮೈಸೂರು ದಸರಾ ಹಬ್ಬ ಇದು. ಜಂಬೂ ಸವಾರಿ 58 ಸ್ತಬ್ಧ ಚಿತ್ರಗಳು ಇರುತ್ತೆ. 140ಕ್ಕಿಂತ ಹೆಚ್ಚು ಕಲಾ ತಂಡಗಳ ಪ್ರದರ್ಶನ ಇರುತ್ತೆ. ಪ್ರಮುಖವಾಗಿ ನಂದಿ ಧ್ವಜಕ್ಕೆ ಪೂಜೆ ಆಗ್ತಾ ಇದ್ದಂಗೆ ಜಂಬೂ ಸವಾರಿ ಆರಂಭ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾಂಸ್ಕೃತಿಕ ನಗರಿಯಲ್ಲಿ 415ನೇ ಮೈಸೂರು ದಸರಾ ಇದು. ದೇಶದಲ್ಲಿ ವಿವಿಧ ರೀತಿಯಲ್ಲಿ ದಸರಾ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಸಿಎಂ ಸಿದ್ದರಾಮಯ್ಯ 6ನೇ ಬಾರಿಗೆ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅವರೇ ಚಾಲನೆ ಕೊಡ್ತಾ ಇರೋದು. ಜಂಬೂ ಸವಾರಿ 5 ಕಿಲೋಮೀಟರ್ ತನಕ ಇರುತ್ತೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಹಬ್ಬದ ಸಂಭ್ರಮವನ್ನು ನೀವು ಗಮನಿಸ್ತಾ ಇದ್ದೀರಿ. ನೇರ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ರಿ, ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ. ನವಮಿ ಆದ ನಂತರ ವಿಜಯದಶಮಿ ಇದು. ವಿಶ್ವವಿಖ್ಯಾತ ಮೈಸೂರು ಹಬ್ಬದ ಸಂಭ್ರಮ ಸಡಗರವನ್ನು ಕಣ್ತುಂಬಿಕೊಳ್ತಾ ಇದ್ದೀರಿ. ಸಂಜೆ 4:42ಕ್ಕೆ ಜಂಬೂ ಸವಾರಿಗೆ ಚಾಲನೆ ಸಿಗತ್ತೆ. ನಂದಿ ಧ್ವಜದ ಪೂಜೆ ಆಗತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ನಂದಿ ಧ್ವಜಕ್ಕೆ ಪೂಜೆ ಆದ ನಂತರ ಮೆರವಣಿಗೆ ಶುರುವಾಗುತ್ತೆ. 33 ಅಡಿ ಎತ್ತರದ 10 ವರ್ಣಗಳ ಧ್ವಜವನ್ನು ಆವರಣ ಮಾಡಲಾಗಿದೆ. ವಿಶ್ವವಿಖ್ಯಾತ ದಸರಾ ಮಹೋತ್ಸವವನ್ನು ನೀವು ಗಮನಿಸ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ನಂದಿ ಧ್ವಜಕ್ಕೆ ಪೂಜೆಯನ್ನು ಮಾಡಲಾಗುತ್ತೆ. ಬಲರಾಮ ದ್ವಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಪೂಜೆಯನ್ನು ಮಾಡ್ತಾರೆ. ಅದಾದ ನಂತರ ಮೆರವಣಿಗೆ ಶುರುವಾಗುತ್ತೆ. ಜಂಬೂ ಸವಾರಿ ಇರೋದು 5 ಕಿಲೋಮೀಟರ್ ತನಕ. ಆರಂಭದಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆನೇ ಆಗಿತ್ತು. ಅಂತಿಮವಾಗಿ ದಸರಾ ಹಬ್ಬ ಪ್ರತಿ ವರ್ಷ ಯಾವ ರೀತಿಯಾಗಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಗುತ್ತಲ್ಲ ಅದೇ ರೀತಿಯಾಗಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ಈ ಬಾರಿ 58 ಸ್ತಬ್ಧ ಚಿತ್ರಗಳಿರುತ್ತೆ. 140ಕ್ಕಿಂತ ಹೆಚ್ಚು ಕಲಾ ತಂಡಗಳ ಪ್ರದರ್ಶನ ಇರುತ್ತೆ. ನಂದಿ ಧ್ವಜಕ್ಕೆ ಪೂಜೆ ಆಗ್ತಾ ಇದ್ದಂಗೆ ಜಂಬೂ ಸವಾರಿ ಆರಂಭ ಆಗತ್ತೆ. ಈ ಬಾರಿ ಜಂಬೂ ಸವಾರಿ 5 ಕಿಲೋಮೀಟರ್ ತನಕ ಇರುತ್ತೆ. ಆ ಕಡೆ ಈ ಕಡೆ ಜನ ಇರುತ್ತೆ, ಮಧ್ಯದಲ್ಲಿ ಜಂಬೂ ಸವಾರಿ ಇರುತ್ತೆ. ಅರಮನೆಯ ಮೈದಾನದಲ್ಲಿ ಯಾವ ರೀತಿಯಾಗಿ ಹಬ್ಬದ ವಾತಾವರಣ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ವಿಂಡೋದಲ್ಲೂ ಕೂಡ ನೀವು ನೋಡ್ತಾ ಇದ್ರಿ. ಸ್ತಬ್ಧ ಚಿತ್ರಗಳ ಪ್ರದರ್ಶನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಅದನ್ನು ಕೂಡ ಸ್ತಬ್ಧ ಚಿತ್ರಗಳ ಪ್ರದರ್ಶನ ಇರುತ್ತೆ. ಅದಾದ ನಂತರ ಕಲಾ ತಂಡಗಳ ಪ್ರದರ್ಶನ ಕೂಡ ಇರುತ್ತೆ. ಪ್ರಮುಖವಾಗಿ ಮೈಸೂರು ಅರಮನೆ ಅಂತ ಬಂದಾಗ ಇಲ್ಲಿಯವರೆಗೂ 25 ಮಹಾರಾಜರ ಆಳ್ವಿಕೆಯಾಗಿದೆ. ಮೈಸೂರು ಮಹಾರಾಜರ ಕೊಡುಗೆ ಈ ನಾಡಿಗೆ ಅಪಾರವಾದದ್ದು. ಇಡೀ
ದೇಶದಾದ್ಯಂತ ದಸರಾ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ, ಉತ್ತರ ಭಾರತ ದಕ್ಷಿಣ ಭಾರತದಲ್ಲಿ. ಬಟ್ ಮೈಸೂರಿನಲ್ಲಿ ವಿಶೇಷವಾಗಿರುವಂಥ ಆಚರಣೆ ಇದು. CM ಸಿದ್ದರಾಮಯ್ಯನವರು 6ನೇ ಬಾರಿಗೆ ದಸರಾ ಹಬ್ಬಕ್ಕೆ ಚಾಲನೆ ಕೊಡ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ನೇರ ದೃಶ್ಯಾವಳಿಯನ್ನು ಕೂಡ ನೀವು ಗಮನಿಸ್ತಾ ಇದ್ರೆ ಅಲ್ಲಿ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ. ನೋಡಿ, ದಸರಾ ವೈಭವಕ್ಕೆ ಜನ ಫಿದಾ ಆಗಿದ್ದಾರೆ. ಅರಮನೆಯಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿದೆ. ಕರುನಾಡಿನಲ್ಲಿ ವಿಜಯದಶಮಿಯ ಸಂಭ್ರಮ ಸಡಗರ ಅಂತೂ ಜೋರಾಗಿದೆ. ಅರಮನೆಯಲ್ಲಿ ಬೆಳಗ್ಗೆಯಿಂದ ಈ ರೀತಿಯ ಹಬ್ಬದ ವಾತಾವರಣ. ಭುವನೇಶ್ವರಿ ದೇವಾಲಯಕ್ಕೆ ಪೂಜೆಯನ್ನು ಸಲ್ಲಿಕೆ ಮಾಡಲಾಯಿತು. ಬನ್ನಿ ಮರಕ್ಕೆ ಯದುವೀರ್ ಕಡೆಯಿಂದ ಪೂಜೆ ಆಗಿದೆ. ಅಂಬಾರಿಯನ್ನು ಈ ಬಾರಿ ಅಭಿಮನ್ಯು ಕೂಡ ಹೊರಲಿರುವಂಥದ್ದು. 6ನೇ ಬಾರಿಗೆ ಅಂಬಾರಿಯನ್ನು ಹೊರೋದಕ್ಕೆ ಈಗಾಗಲೇ ರೆಡಿ ಆಗಿದ್ದಾರೆ. ಆ ರೀತಿಯ ತರಬೇತಿ ಇರುತ್ತೆ ಅಲ್ಲಿ. ಆ ಕಡೆ ಈ ಕಡೆ ಸೆಂಟ್ರಲ್ಲಿ ಮಧ್ಯಭಾಗದಲ್ಲಿ ಅದು ಮೆರವಣಿಗೆ ಹೋಗಬೇಕು, ಜಂಬೂ ಸವಾರಿ ಹೋಗಬೇಕು. ಆವಾಗ ಜನ ಇದ್ದರೂ ಕೂಡ ತನ್ನ ಪಾಡಿಗೆ ತಾನು ಆ ಮೆರವಣಿಗೆ ಸಾಗೋದಕ್ಕೆ ನೋಡೋದೇ ಒಂಥರ ಚೆಂದ. ಅದಕ್ಕೆ ತರಬೇತಿ ಇರುತ್ತೆ. ತರಬೇತಿಯ ತಕ್ಕಂತೆ ಆ ವರ್ಕ್ ನಡೆಯುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಂದಿ ಧ್ವಜದ ಪೂಜೆ ಆಗತ್ತೆ. ನೋಡಿ, ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ, ನೇರ ದೃಶ್ಯಾವಳಿಯನ್ನು ನೋಡ್ತಾ ಇದ್ರಿ. ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಅರಮನೆಗೆ ಬರ್ತಾ ಇರೋದನ್ನು ಕೂಡ ನೀವು ನೋಡ್ತಾ ಇದ್ರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ CM ಸಿದ್ದರಾಮಯ್ಯ ಕಡೆಯಿಂದ ಚಾಲನೆ ಸಿಗತ್ತೆ. ನಂದಿ ಧ್ವಜಕ್ಕೆ ಪೂಜೆ ಮಾಡಲಾಗತ್ತೆ. ಅದಾದ ನಂತರ ಮೆರವಣಿಗೆ ಶುರುವಾಗತ್ತೆ. ನೇರ ದೃಶ್ಯಾವಳಿಯನ್ನು ಕೂಡ ನೀವು ಗಮನಿಸ್ತಾ ಇದೆ. ಈಗಾಗಲೇ CM ಸಿದ್ದರಾಮಯ್ಯನವರು ಕೂಡ ಬರ್ತಾ ಇದೆ. CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಈ ಒಂದು ನಂದಿ ಧ್ವಜ ಪೂಜೆಗೆ ಚಾಲನೆ ಸಿಗತ್ತೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಆ ಕ್ಷಣವನ್ನು ನೀವು ಕಣ್ತುಂಬಿಕೊಳ್ತಾ ಇದೆ. CM ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಬಂದಿದ್ದಾರೆ. ಅವರಿಂದಲೇ ಚಾಲನೆ ಸಿಗತ್ತೆ. ಅದಾದ ನಂತರ ಜಂಬೂ ಸವಾರಿ ಆರಂಭ ಆಗತ್ತೆ. ಸಾಂಸ್ಕೃತಿಕ ನಗರಿಯಲ್ಲಿ 415ನೇ ಮೈಸೂರು ದಸರಾ ಇದೆ. ಕೆಲವೇ ಕ್ಷಣಗಳಲ್ಲಿ ನಂದಿ ಧ್ವಜಕ್ಕೆ ಪೂಜೆಯನ್ನು ಮಾಡಲಾಗತ್ತೆ. ಪೂಜೆ ಆಗ್ತಾ ಇದ್ದಂಗೆ ಜಂಬೂ ಸವಾರಿ ಆರಂಭ ಆಗತ್ತೆ. ಜನಸಾಗರವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. CM ಸಿದ್ದರಾಮಯ್ಯ ಅವರಿಂದ ಚಾಲನೆ ಸಿಗತ್ತೆ. ಪ್ರಮುಖವಾಗಿ ಮೈಸೂರು ಅಂತ ಹೇಳಿದ್ರೆ ಇತಿಹಾಸ ಇದೆ. 1610ರಿಂದ ಆರಂಭ ಆಗಿರುವಂಥ ಮೈಸೂರು ದಸರಾ ಅಲ್ಲಿಂದ ಇಲ್ಲಿಯ ತನಕ ಅದ್ಧೂರಿಯಾಗಿ ಇತಿಹಾಸವನ್ನು ನಿರ್ಮಾಣ ಮಾಡೋ ರೀತಿಯಲ್ಲೇ ಮೈಸೂರು ದಸರಾ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಈ ವರ್ಷವೂ ಕೂಡ ಇತಿಹಾಸ ಸೇರ್ತಾ ಇರುವಂಥದ್ದು ಮೈಸೂರು ದಸರಾ ಹಬ್ಬ. ಆರಂಭದಲ್ಲಿ ಏನೇ ಅದು ಸಮಸ್ಯೆಗಳು, ಏನೇ ಏರಿಳಿತ ಇದ್ರೂ ಕೂಡ ಯಾವ ರೀತಿಯಾಗಿ ಪ್ಲಾನ್ ಇತ್ತು, ಮೈಸೂರು ದಸರಾವನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋದು ಅದೆಲ್ಲವೂ ಕೂಡ ನಡೀತಾ ಇದೆ. ಬರುವಂಥ ಜನರಿಗೆ ಸಮಸ್ಯೆ ಆಗಬಾರ್ದು ಅಂಥೇಳಿ ಭದ್ರತೆಯನ್ನು ಕೂಡ ನೀಡಲಾಗ್ತಾ ಇದೆ. ಆಸನದ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ. ನೋಡಿ, ಪ್ರಮುಖವಾಗಿ ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. CM ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ CM ಸಿದ್ದರಾಮಯ್ಯ ಕಡೆಯಿಂದ ಚಾಲನೆ ಸಿಗತ್ತೆ. ಅಭಿಮನ್ಯು ಎಡ ಮತ್ತೆ ಬಲದಲ್ಲಿ ಗಜಪಡೆ ಇರುತ್ತೆ. ಅಂದರೆ ಭಯ ಆಗಬಾರ್ದು, ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಅಂಥೇಳಿ. ಯಾಕಂದರೆ ಆ ಕಡೆ ಈ ಕಡೆ ಜನ ಇರ್ತಾರೆ. ಮಧ್ಯದಲ್ಲಿ ಅದು ಜಂಬೂ ಸವಾರಿ ಹೋಗಬೇಕು, ಮೆರವಣಿಗೆ ಹೋಗಬೇಕು. ಸೊ ಹಂಗಾಗಿ ಇದಕ್ಕೆ ಕಠಿಣ ಆಗಿರುವಂಥ ತರಬೇತಿ ಕೂಡ ನೀಡಲಾಗತ್ತೆ. ಮೈಸೂರು ಮಹಾರಾಜರ ಕೊಡುಗೆ ಅಪಾರವಾದದ್ದು ಈ ನಾಡಿಗೆ. 1610ರಿಂದ ಆರಂಭ ಆಗಿರುವಂತಹ ಮೈಸೂರು ಮಹೋತ್ಸವ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಂದಿ ಧ್ವಜಕ್ಕೆ ಪೂಜೆಯನ್ನು ಮಾಡಲಾಗುತ್ತೆ. ನೇರ ದೃಶ್ಯಾವಳಿಯನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಈಗಾಗಲೇ ಎಲ್ಲ ರೀತಿಯಾದ ಸಕಲ ಸಿದ್ಧತೆಯಂತೂ ಮಾಡಿಕೊಳ್ಳಲಾಗ್ತಾ ಇದೆ. ಪೂಜೆ ಆಗ್ತಾ ಇದ್ದಂಗೆ
ಮೆರವಣಿಗೆ ಆರಂಭ ಆಗತ್ತೆ, ಎಲ್ಲಿಂದ ಮೆರವಣಿಗೆ ಆರಂಭ ಆಗುತ್ತೆ, ಎಲ್ಲಿಗೆ ಎಂಡ್ ಆಗುತ್ತೆ, ಅದೆಲ್ಲವನ್ನ ಮಾಹಿತಿಯನ್ನು ನೀಡ್ತೀವಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ, ಅದರ ಇತಿಹಾಸ, ಮಹಾರಾಜರ ಕೊಡುಗೆ ಏನು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಂದಿ ಪೂಜೆ ಮಾಡಲಾಗತ್ತೆ. CM ಸಿದ್ದರಾಮಯ್ಯನವರು ಕೂಡ ಬಂದಿದ್ದಾರೆ. ಅವರ ನೇತೃತ್ವದಲ್ಲೇ ಚಾಲನೆ ಸಿಗತ್ತೆ ಮೈಸೂರು ದಸರಾ ಹಬ್ಬಕ್ಕೆ. ಅಂದರೆ ನಂದಿ ಧ್ವಜಕ್ಕೆ ಪೂಜೆ ಆದ ಬಳಿಕನೇ ಮೆರವಣಿಗೆ ಮಾಡಲಾಗತ್ತೆ. ನಂದಿ ಧ್ವಜ ಕಂಬಕ್ಕೆ 10 ವರ್ಣಗಳ ಧ್ವಜವನ್ನು ಅಳವಡಿಕೆ ಮಾಡಲಾಗಿದೆ. ಅದರ ಮೇಲೆ ಪಂಚಕಳಸ ಇರುತ್ತೆ, ಅದನ್ನು ಹೊತ್ತು ಕುಣಿಕೆ ಮಾಡಲಾಗುತ್ತೆ. ಈ ನಂದಿ ಧ್ವಜವನ್ನು ಹಿಡಿದು ಕುಣಿಯೋದು ವಿಶೇಷ. ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ನಂದಿ ಧ್ವಜ ಕುಣಿತಾ ಇರುತ್ತೆ. ಶಿವನ ಲಾಂಛನ ಅಂತ ಕರೆಯಲ್ಪಡುವಂಥ ನಂದಿ ಧ್ವಜ, ಉದ್ದನೆಯ ಗಟ್ಟಿಮುಟ್ಟಾದ ಬಿದಿರು ಬೊಂಬುಗಳಿಗೆ ಬೆಳ್ಳಿಯನ್ನು ಕಟ್ಟಿರ್ತಾರೆ. ಕಂಬದ ಪೀಠದ ಮೇಲೆ ನಂದಿ ವಿಗ್ರಹ ಇರೋದ್ರಿಂದಾಗಿ ಅದನ್ನು ನಂದಿ ಧ್ವಜ ಅಂತ ನಾವು ಕರಿತೀವಿ. ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಅಂದರೆ ಜಂಬೂ ಸವಾರಿ ಆರಂಭ ಆಗುವ ಮುಂಚೆನೇ ವಿಶೇಷವಾಗಿರುವಂಥ ನಂದಿ ಪೂಜೆ ಮಾಡಲಾಗತ್ತೆ. ಅಂದರೆ ನಂದಿ ಮೆರವಣಿಗೆ ಆದ ನಂತರ ಮೆರವಣಿಗೆಯನ್ನು ಆರಂಭ ಮಾಡಲಾಗತ್ತೆ. ಬಲರಾಮ ದ್ವಾರದಲ್ಲಿ CM ಸಿದ್ದರಾಮಯ್ಯನವರು ಪೂಜೆಯನ್ನು ಸಲ್ಲಿಸಿದ್ದಾರೆ. ಕೋಟೆ ಆಂಜನೇಯ ದೇಗುಲದ ಬಳಿ ಪೂಜೆಯನ್ನು ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೆರವಣಿಗೆ ಆರಂಭ ಆಗತ್ತೆ. 5 ಕಿಲೋಮೀಟರ್ ತನಕ ಮೆರವಣಿಗೆ ಇರುತ್ತೆ. ಸಾಂಸ್ಕೃತಿಕ ನಗರಿಯಲ್ಲಿ ಇದು 415ನೇ ಮೈಸೂರು ಮಹೋತ್ಸವ, ಮೈಸೂರು ದಸರಾ ಹಬ್ಬದ ಸಂಭ್ರಮ ಇದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಚಾಲನೆ ಸಿಗತ್ತೆ. ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ, ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ನೇರ ದೃಶ್ಯಾವಳಿಯನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ನವಮಿ ಆದ ನಂತರ ಮಹಾದಶಮಿ, 9 ದಿನ ಆದ ನಂತರ ಈ ರೀತಿಯ ದಸರಾ ಹಬ್ಬವನ್ನು ಆಚರಣೆ ಮಾಡಲಾಗತ್ತೆ. ಅದರ ನೇರ ದೃಶ್ಯಾವಳಿಯನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಮೈಸೂರು ಹಬ್ಬದ ಸಂಭ್ರಮ ಸಡಗರ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದೆ. ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿಗೆ ಇನ್ನೇನು ಕ್ಷಣಗಣನೆ ಮಾತ್ರ ಇರೋದು. ಬಲರಾಮ ದ್ವಾರದ ಬಳಿ ನಂದಿ ಧ್ವಜಕ್ಕೆ ಪೂಜೆಯನ್ನು ಮಾಡಲಾಗತ್ತೆ. ನೋಡಿ, CM ಸಿದ್ದರಾಮಯ್ಯನವರು ನಂದಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅದಾದ ನಂತರ ಮೆರವಣಿಗೆ ಆರಂಭ ಆಗತ್ತೆ. ಅಂದರೆ ಈ ವಿಶೇಷವಾಗಿರುವಂಥ ಪೂಜೆ ಆದ ಬಳಿಕ ಮೆರವಣಿಗೆ ಯಾವ ರೀತಿಯಾಗಿ ಸಿದ್ಧತೆ ಮಾಡಬೇಕು ಅದೆಲ್ಲವೂ ಕೂಡ ಈಗ ಸಿದ್ಧತೆ ನಡೀತಾ ಇದೆ.